ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಶ್ರೀವಲ್ಲಿ ಒಪ್ಪಿಗೆ ಕೊಟ್ಟೇ ಬಿಟ್ಲ ಮದುವೆಗೆ. ಇನ್ನು ಇತ್ತ ಕಡೆ ಕುತಂತ್ರಿ ವಿಜಯಾಂಬಿಕಾ ಸಪೋರ್ಟ್ ಮಾಡೋಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಲು ಪುಟ್ಟಕ್ಕನ ಮಕ್ಕಳು ವಿಲನ್ ಈ ಒಂದು ರಾಜಿ. ಹಾಗಾದರೆ ರಾಜಿ ಈ ಒಂದು ವಿಜಯಾಂಬಿಕೆಗೆ ಸಪೋರ್ಟ್ ಮಾಡ್ತಾಳಾ? ಇನ್ನು ಮುಂದೆ ಕಾದಿದೆಯಾ ಮಾರಿ ಹಬ್ಬ ವೀರ್ಗೆ? ಹಾಗಾದರೆ ವೀರ್ನ ಕಾಪಾಡ್ಕೊಳ್ತಾರ ಶ್ರಾವಣಿ ಮತ್ತು ನಂದಿನಿ ಈ ಒಂದು ರಾಜಿಗೆ ಮತ್ತು ವಿಜಯಾಂಬಿಕೆಗೆ ಚಟ್ಟ ಕಟ್ತಾರ, ಸರಿಯಾಗಿ ಪಾಠ ಕಲಿಸ್ತಾಳ ತಾಯಿ ಮಗಳು ಸೇರಿಕೊಂಡು ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಈ ಒಂದು ಶ್ರೀವಲ್ಲಿ ಮದುವೆ ಪ್ರಸ್ತಾಪ ನಡೀತಾ ಇದೆ. ಆದರೆ ಮದುವೆಗೆ ಖಂಡಿತವಾಗಿ ನನಗೆ ಒಪ್ಪಿಗೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಶ್ರೀವಲ್ಲಿ. ಇದರಿಂದ ಮನೆಯವರೆಲ್ಲರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಹೀಗೆ ಶ್ರೀವಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಗೆ ನಂದಿನಿ ಬಂದ್ಬಿಟ್ಟು ನಿಂತ್ಕೊಮ್ಮ ಶ್ರೀವಲ್ಲಿ ಅಂತಾರೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತಾರೆ. ಅಯ್ಯೋ ಪರವಾಗಿಲ್ಲ ಆಂಟಿ, ಏನು ಹೇಳಿ ಮಾತಾಡಿ ಅಂದ್ಬಿಟ್ಟು ಈ ಒಂದು ಶ್ರೀವಲ್ಲಿ ಅವರು ಕೇಳ್ತಾರೆ. ಆಗ ಈ ಒಂದು ನಂದಿನಿ, ಅದು ನಿನಗೆ ನಾನು ಹಿಂಗೆ ಮಾತಾಡೋದು ಬೇಜಾರು ಅನಿಸ್ಬೋದು, ನೋವು ಆಗ್ಬೋದು, ಅಂದರೆ ನಾನು ಹೇಳೋದು ಸ್ವಲ್ಪ ಕೇಳ್ತೀಯಲ್ಲಮ್ಮ. ನೀನು ಈ ರೀತಿ ಮದುವೆ ಬೇಡ ಅಂತಿರೋದು ಎಷ್ಟರ ಮಟ್ಟಿಗೆ ಸರಿ ಹೇಳು. ನಿಮ್ಮಮ್ಮ ಯಾಕೆ ಈ ರೀತಿ ಮನೆಯವ್ರ ಮೇಲೆ ಕೂಗಾಡ್ಲು ಬೈದ್ಲು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂತ ನಂದಿನಿ ಹೇಳ್ತಾರೆ. ಅಯ್ಯೋ ನಮ್ಮಮ್ಮಗೆ ಸ್ವಲ್ಪ ಬುದ್ಧಿ ಇಲ್ಲ, ಅದಕ್ಕೆ ಆ ರೀತಿ ಆಡಿದ್ದು. ನಮ್ಮಮ್ಮ ಬೈದಿದ್ದು ನಿಮ್ಮೆಲ್ಲರಿಗೂ ನೋವು ಆಗಿರ್ಬೋದು, ಸಾರಿ ಆಂಟಿ ಅಂತಿದ್ರೆ. ಇಲ್ಲ ತಾಯಿಯಾಗಿ ಅವರು ಸರಿಯಾಗಿ ಮಾಡಿದ್ದಾರೆ. ಈಗ ನನ್ನ ಮಗಳು ಜೀವನ ಕೂಡ ಅನ್ಯಾಯ ಆಗ್ತಿದೆ ಅಂದರೆ ತಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಅದೇ ರೀತಿ ಅವರು ನೀನು ಮದುವೆ ಬೇಡ ಅಂತಿರೋಕ್ಕೆ ನಮ್ಮನೆಯವರೇ ಕಾರಣ ಅಂದ್ಬಿಟ್ಟು ಆ ರೀತಿ ಕೂಗಾಡಿ ಕಿರಿಚಾಡಿ ಹೋಗಿದ್ದು. ಆದರೆ ಅರ್ಥ ಮಾಡ್ಕೊ, ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಹುಡುಗ ಬರ್ತಾನೆ. ನಿನ್ನ ಜೀವನ ಸರಿ ಹೋಗ್ಬೇಕು ಅಂದರೆ ನೀನು ಮದುವೆ ಒಪ್ಕೊಳ್ಳೇಬೇಕು ಅಂತಿದ್ರೆ. ಆಂಟಿ, ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಮುಗಿದೋಗಿರೋ ಅಧ್ಯಾಯ, ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ, ನಾನು ಹೊರಡ್ತೀನಿ ಅಂತಂದ್ಬಿಟ್ಟು ಅಲ್ಲಿಂದ ಶ್ರೀವಲ್ಲಿ ಹೊರಟೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಬರ್ತಾರೆ. ಏನು ಮಾಡ್ತಾಯಿದ್ದೀರ ಮಲ್ಲಿ ನೀವು ಅಂತಂದ್ಬಿಟ್ಟು ಶ್ರಾವಣಿ ಕೇಳ್ತಿದ್ರೆ, ಓ ಎಲ್ಲ ಕೇಳಿಸ್ಕೊಂಬಿಟ್ರೆ ಹಾಗಾದರೆ ಅಂತಾರೆ. ಹೌದೌದು, ಶ್ರೀವಲ್ಲಿ ಮನಸ್ಸು ತುಂಬಾ ಬೇಜಾರಾಗಿದೆ. ಏನು ಮಾಡೋದು ಏನೋ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ವಿಜಯಾಂಬಿಕಾ ತುಂಬಾ ಖುಷಿಯಾಗಿರ್ತಾಳೆ. ಅಂತೂ ಇಂತೂ ಎಲೆಕ್ಷನ್ ಬೇರೆ ಹತ್ರ ಬರ್ತಾಯಿದೆ, ನನಗೇನೋ ಸೀಟ್ ಸಿಕ್ಬಿಟ್ರೆ ಸಾಕು, ಇನ್ನು ಆದಷ್ಟು ಬೇಗ ನನಗೆ ಸಹಾಯ ಮಾಡೋಕ್ಕೆ ನನ್ನ ಫ್ರೆಂಡು ಬರ್ತಾಯಿದ್ದಾಳೆ ಅಂದ್ಬಿಟ್ಟು ಅಂದ್ಕೊಳ್ತಾ ಖುಷಿಯಿಂದ ತೇಲಾಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಶ್ರೀವಲ್ಲಿನ ಎಳ್ಕೊಂಬರ್ತಾಳೆ ಶ್ರಾವಣಿ. ಏನಾಯಿತು ಶ್ರಾವಣಿ, ಆಗಲಿಂದ ಏನೋ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಸುಬ್ಬು ಹತ್ರ ಕರ್ಕೊಂಬಂದಿದೆಯಲ್ವಾ, ಏಕೆ ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾಯಿದ್ರೆ. ಅದು ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಸೇರಿಕೊಂಡು ಇಲ್ಲಿ ಬುದ್ಧಿ ಮಾತು ಹೇಳೋಕ್ಕಂತ ಶ್ರೀವಲ್ಲಿನ ಕರ್ಕೊಂಬಂದಿರ್ತಾರೆ. ಅದು ಶ್ರೀವಲ್ಲಿ, ನಾನು ಅಮ್ಮನ ಹತ್ರ ಮಾತಾಡೋದು ಎಲ್ಲನೂ ಕೇಳಿಸ್ಕೊಂಡೆ, ನೀನು ಸುಬ್ಬನ ಪ್ರೀತಿ ಮಾಡ್ತಾಯಿದ್ದೆ, ಆದರೆ ತಪ್ಪಂತ ಹೇಳಿದ. ಯಾರಣ ಬರ್ದಲ್ಲಿ ಯಾರ್ಯಾರ ಹೆಸರು ಬರೆದಿರ್ತೋ ಏನೋ, ವಿಧಿಯಾಟ ನಾವೇನು ತಾನೇ ಬಲ್ಲಿವಿ ಅಲ್ವಾ? ಸೊ ಅದಕ್ಕೋಸ್ಕರ ನೀನು ಈ ರೀತಿ ಹೋಪ್ನ ಕಳ್ಕೊಬೇಡ. ನಿನ್ನ ಜೀವನ ಮುಗಿತೀವಿ ಅಂತ ನೀನು ಯಾಕೆ ಅಂದ್ಕೊಳ್ತಿದ್ಯಾ? ನಿನ್ನ ಜೀವನ ಇನ್ನೂ ತುಂಬಾ ಬಾಕಿ ಇದೆ. ನೀನಿನ್ನೂ ಚಿಕ್ಕವಳು, ಜೀವನದಲ್ಲಿ ತುಂಬ ನೋಡಬೇಕಾಗಿದೆ. ಜೀವನ ಹೇಗೆ ಬರುತ್ತೋ ಏನೋ ಒಂದು ಕೂಡ ಗೊತ್ತಿಲ್ಲವಾ? ಅದನ್ನು ನಡೆಸ್ದಂಗೆ ನಾವು ನಡ್ಕೊತ ಹೋಗಬೇಕು. ಈ ರೀತಿ ತದ್ವಿರುದ್ಧವಾದರೆ ಹೇಗೆ ಹೇಳು? ನೀನು ಮದುವೆ ಆಗಬೇಕು, ನಿಂದ ಅದು ಸುಂದರ ಜೀವನ ಕಟ್ಕೊಳ್ಬೇಕು ಅಂತಂದ್ಬಿಟ್ಟು ಶ್ರಾವಣಿ ಅಂತಾಳೆ. ಆಗ ಅದೆಲ್ಲ ಆಗಲ್ಲ, ಈ ಮದುವೆ, ಈ ಮಕ್ಕಳು, ಮರಿ, ಸಂಸಾರ, ಸಾಗರ ಅದೇನು ನನಗೆ ಬೇಕಾಗಿಲ್ಲ. ಈಗ ನಾನು ಆಲ್ರೆಡಿ ತುಂಬ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಶ್ರೀವಲ್ಲಿ ಹಠ ಮಾಡ್ತಾಯಿದ್ರೆ. ಸಾಕು ಸುಮ್ಮನಿರು ಶ್ರೀವಲ್ಲಿ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನು ಬೇಜಾರಾಗಿದೆಯಾ, ಮನಸ್ಸಲ್ಲಿ ಯಾವುದೇ ರೀತಿ ಖುಷಿ ಇಲ್ಲ ಅಂದ್ಬಿಟ್ಟು. ಆದರೆ ನೀನು ಯಾಕೆ ಈ ರೀತಿ ಪದೇ ಹಠ ಮಾಡ್ತಾಯಿದ್ಯಾ? ಏನಾಗಿದೆ ನಿನಗೆ? ಅಲ್ಲ, ನೀನು ನನ್ನ ಮಾತು ಕೇಳೋದೇ ಇಲ್ವಾ? ಪ್ಲೀಸ್, ನೀನು ಈ ರೀತಿ ಒಂಟಿಯಾಗಿರೋದು ನಮಗೆಲ್ಲ ನೋಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಹೇಗೆ ಹೊಸ ಅಧ್ಯಾಯ ಶುರುವಾಗಿದೆಯೋ ನಿನ್ನ ಜೀವನದಲ್ಲಿ ಅದೇ ರೀತಿ ಹೊಸ ಅಧ್ಯಾಯ ಶುರುವಾಗಲೇಬೇಕು, ಅದೇ ನಮ್ಮ ಆಸೆ. ಆದರೆ ನೀನು ಈಗ ಹಠ ಮಾಡೋದು ಎಷ್ಟು ಸರಿ ಅಂತಂದ್ಬಿಟ್ಟು ಅಂತ ಇದ್ದರೆ. ಪ್ಲೀಸ್ ಶ್ರಾವಣಿ, ಇದ್ರ ಬಗ್ಗೆ ಯಾವುದೇ ರೀತಿ ಮಾತಾಡೋಕೆ ಹೋಗ್ಬಿಡಿ. ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಕಿಂಚಿತ್ತು ಆಸೆನೇ ಇಲ್ಲ. ಈಗ ಆಲ್ರೆಡಿ ನನ್ನ ಜೀವನದಲ್ಲಿ ಬಂದು ಹೋಗ್ಬಿಟ್ಟಿದೆ ಈ ಮದುವೆ ಅನ್ನೋ ವಿಚಾರ. ಪದೇ ಮದುವೆ ಅದು ಇದು ಅಂತ ಹೇಳಿ ನನ್ನ ಮನಸ್ಸು ಬೇಜಾರು ಮಾಡೋಕೆ ಹೋಗ್ಬಿಡಿ. ಇದ್ರ ಬಗ್ಗೆ ಮಾತಾಡಲೇಬೇಡಿ ನೀವು ಅಂತಂದ್ಬಿಟ್ಟು ಅಲ್ಲಿಂದ ಶ್ರೀವಲ್ಲಿ ಹೊರಟೋಗ್ಬಿಡ್ತಾಳೆ. ಇವ್ಳಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಸುಬ್ಬು. ಅದು ಇದನ್ನು ನಾವು ಮಾತಾಡಿದೆವಲ್ಲ, ಅದಕ್ಕೆ ಅವಳು ಆ ರೀತಿ ಬೇಜಾರಾಗಿದ್ದು ಸಹಜ. ಯಾರು ಕೂಡ ಮಾತಾಡಿಸ್ಬೇಕೋ ಅವ್ರು ಕೂಡ ಮಾತಾಡಿಸಿದ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಶ್ರಾವಣಿ ಅಂತಾಳೆ. ಏನು ಹೇಳ್ತಿದ್ದೀರಾ ನೀವು ಅಂತಿದ್ರೆ, ಒಂದು ನಿಮಿಷ ಇರು ಅಂದ್ಬಿಟ್ಟು ಅಂತಾರೆ. ಶ್ರೀವಲ್ಲಿ ಕಣ್ಣೀರು ಒರೆಸ್ಕೊಳ್ತಾ ಅಲ್ಲಿಂದ ಬರ್ತಾ ಇದ್ದರೆ, ನಿಂತ್ಕೊಳ್ಳಮ್ಮ ಅಂತಂದ್ಬಿಟ್ಟು ನಂದಿನಿ ಮತ್ತು ಈ ಒಂದು ವೀರ್ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಅರೆ ಅಪ್ಪಾಜಿ, ಆಂಟಿ ಬನ್ನಿ ನೀವು ಅಂತಿದ್ರೆ. ಯಾಕಮ್ಮ ಏನಾಯಿತು ಶ್ರೀವಲ್ಲಿ, ಬೇಜಾರಾಗಿದೆಯಾ ಅಂತಿದ್ರೆ.
ಅಯ್ಯೋ ಹಾಗೇನೂ ಇಲ್ಲ ಅಪ್ಪಾಜಿ, ನಾನು ಖುಷಿಯಾಗೇ ಇದ್ದೀನಿ ಅಂತಂದ್ಬಿಟ್ಟು ಕಣ್ಣಿನ ಒರೆಸ್ಕೊಳ್ತಾ ಇದ್ದರೆ, ಅಯ್ಯೋ ನೀನು ನೋಡಿದ್ರೇ ಗೊತ್ತಾಗ್ತಿದೆ ನೀನು ಯಾಕೆ ಈ ರೀತಿ ಇದೆಯಾ ಅಂದ್ಬಿಟ್ಟು. ಏನು ಮದುವೆ ಬಗ್ಗೆ ತಾನೆ, ನೀನು ಯಾಕೆ ನೀನು ಚಿಕ್ಕವಳು, ಈಗ ಆಲ್ರೆಡಿ ಜೀವನ ಮುಗಿದು ಎಲ್ಲ ಆಗಿದೆ ಅಂತ ಅಂದ್ಕೊಳ್ತಾ ಇದೆಯಾ. ನೀನು ನನ್ನ ಜೀವನ ನೋಡು, ನಾನು ಪ್ರೀತಿಸಿ ಮದುವೆ ಆಗಿದ್ದು, ಆದರೆ ನಮ್ಮಿಂದ ಇಷ್ಟೆಲ್ಲ ಅನಾಹುತ ಆಗ್ಬಿಡ್ತು. ನಾನು ಒಂದೇ ಒಂದು ತಪ್ಪಾರ್ಥ ಮಾಡ್ಕೊಂಡಿದ್ದ ನನ್ನ ಮಗಳಿಗೆ ತಂದೆ ತಾಯಿ ಇದ್ದು ಕೂಡ ಅವ್ರ ಪ್ರೀತಿ ಸಿಗದೆ ಆರ್ದಂಗೆ ಹೋಗ್ಬಿಡ್ತು. ಮತ್ತೀಗ ಒಂದಾಗಿದ್ವಿ, ಹೊಸ ಜೀವನ ಶುರು ಮಾಡ್ತಾಯಿದ್ವಿ. ಯಾವ ಕ್ಷಣ ಯಾವ ರೀತಿ ಹೇಗೆ ಬರುತ್ತೋ ಗೊತ್ತೇ ಆಗಲ್ಲ. ಆವತ್ತಿನ ದಿನ ನಾನೇ ಇಲ್ಲ ಮುಗೀತು ಅಂತ ಕೈ ಕಟ್ಟು ಕೂತ್ಕೊಂಡಿದ್ರೆ ಇವತ್ತು ಈ ಒಂದು ಸಂತೋಷ ಸಿಗ್ತಾ ಇತ್ತಾ? ಇಲ್ಲ ಅಲ್ವಾ. ಅದೇ ರೀತಿ ನೀನು ಕೂಡ ನಿನ್ನ ಜೀವನದಲ್ಲಿ ಎಲ್ಲ ಮುಗೀತು ಅಂತೇಳಿ ಯಾವುದೇ ಕಾರಣಕ್ಕೂ ಅಂದ್ಕೊಬೇಡ. ನಿನ್ನ ಜೀವನ ಇನ್ನೂ ದೊಡ್ಡದಾಗಿದೆ, ನೀನು ಸಾಕಷ್ಟು ನೋಡೋದಿದೆ. ನೀನು ಹೊಸ ಚಾಪ್ಟರ್ನ ನೀನು ಇವತ್ತು ತೆಗಿಲೇಬೇಕು. ನೀನು ಮದುವೆ ಆಗಿ ಹೊಸ ಜೀವನನ ಲೀಡ್ ಮಾಡು. ನಿನ್ನ ಮನಸ್ಸಿಗೆ ಯಾಕೆ ನೀನು ಈ ರೀತಿ ಕೆಟ್ಟ ನಿರ್ಧಾರ ತೊಗೊಂಡಿದ್ಯಾ? ನಿನಗೂ ಅದು ಒಳ್ಳೆಯ ಹುಡುಗ ಇದ್ದೇ ಇರ್ತಾನೆ, ಅವ್ನ ಪ್ರೀತಿಯನ್ನು ನೀನು ಒಪ್ಕೋಬೇಕು, ನೀವಿಬ್ಬರು ಒಂದಾಗಬೇಕು. ಇದರಿಂದಾಗಿ ಅಲ್ಲಿರುವಂತಹ ವರಲಕ್ಷ್ಮಿ ಮತ್ತು ನಮ್ಮನೆ ಶುಭ ಕುಟುಂಬ ಎಲ್ಲದೂ ಕೂಡ ಖುಷಿಯಾಗಿರುತ್ತೆ. ನಿನ್ನ ಜೀವನವೂ ಚೆನ್ನಾಗಿರುತ್ತೆ. ಎಲ್ಲರ ಬಗ್ಗೆನೂ ಯೋಚನೆ ಮಾಡು. ನಿಮ್ಮ ಅಮ್ಮನಿಗೂ ಒಂದು ಒಳ್ಳೆ ಅಳಿಯಬೇಕು ಅಂತ ಅಂದ್ಕೊಂಡ್ರಲ್ಲ, ನನ್ನ ಮಗಳು ಚೆನ್ನಾಗಿರಬೇಕು, ಅವ್ರ ಜೊತೆ 100 ಕಾಲ ಚೆನ್ನಾಗಿದ್ದು ಸುಖವಾಗಿ ಸಂಸಾರ ಮಾಡ್ಬೇಕಂತ ನೀನು ಎಲ್ಲರ ಒಂದು ಕನಸಿಗೂ ಎಲ್ಲಿ ನೀರು ಬಿಡ್ತಾ ಇದೆಯಾ, ಅರ್ಥ ಮಾಡ್ಕೊ ಶ್ರೀವಲ್ಲಿ ಅಂದ್ಬಿಟ್ಟು ನಂದಿನಿ ಅವರು ಬುದ್ಧಿ ಮಾತಾಡ್ತಾ ಇರ್ತಾರೆ. ಇದರಿಂದಾಗಿ ಶ್ರೀವಲ್ಲಿಗೆ ಹೌದಲ್ಲ ಅನಿಸ್ಬಿಟ್ಟು ಅಲ್ಲಿಂದ ಬೇಜಾರಾಗ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಇನ್ನು ಬಿಡಿ, ಅವಳು ಏನಾದರೂ ಯೋಚನೆ ಮಾಡಲಿ, ಅವಳಿಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಕೊಡೋಣ ಅಂದ್ಬಿಟ್ಟು ನಂದಿನಿ ಮತ್ತು ವೀರ್ ಅಂದ್ಕೊಳ್ತಾ ಮಾತಾಡಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಇನ್ನು ಇಲ್ಲಿ ಲಲಿತಮ್ಮನವರು ಕೂತ್ಕೊಂಡಿರ್ತಾರೆ. ಹಾಗಾಗಿ ಕಾಂತ ಬಂದ್ಬಿಟ್ಟು, ಅಯ್ಯಯ್ಯೋ ಅಮ್ಮೋರೆ ನಿಮ್ಮ ಸೇವೆ ನಾನು ಮಾಡಬೇಕು, ಕೊಡಿ ಕಾಲು ಕೊಡಿ ಅಂದ್ಬಿಟ್ಟು ಕಾಲೆಲ್ಲ ಒತ್ಕೊಳ್ತಾ ಇಲ್ಲಿ ಸೇವೆ ಮಾಡ್ತಾಯಿದ್ರೆ, ಬಿಡು ಇದೆಲ್ಲ ಯಾಕೆ ನೀನು ಮಾಡ್ತಾಯಿದ್ಯಾ ಅಂತ ಲಲಿತಮ್ಮನವರು ಹೇಳ್ತಾಯಿದ್ರೆ, ಅಯ್ಯೋ ದೊಡ್ಡವ್ರು ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರಂತೆ, ನನಗೆ ಸ್ವರ್ಗ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನೀವು ಸೇವೆ ಮಾಡ್ತಾ ಇರೋದು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸ್ವರ್ಗ ನರಕ ಎಲ್ಲ ಇಲ್ಲೇ ಇರೋದು, ಯಾರ್ಯಾರು ಏನು ಮಾಡಿದ್ರು ಅವ್ರು ತಕ್ಕಂತೆ ಎಲ್ಲನೂ ಕೂಡ ಶಿಕ್ಷೆ ದೇವ್ರು ಕೊಟ್ಟೇ ಕೊಡ್ತಾನೆ ಅಂತಾರೆ. ಅಯ್ಯೋ ಅಮ್ಮೋರೆ, ಅಲ್ಲ ನೀವು ಇಷ್ಟೆಲ್ಲ ಕಳ್ಕೊಂಡ್ರು ಕೂಡ ನಿಮ್ಮ ಮುಖದಲ್ಲಿ ಲಕ್ಷ್ಮಿ ಕಡೆ ಹೊಳಿತಾ ಇದೆ. ನಿಮ್ಮದು ಸಾಲಿಗ್ರಾಮದಲ್ಲಿ ಏನಿಲ್ಲ ಅಂದರೂ ಅಷ್ಟು ಇಷ್ಟು ಆಸ್ತಿ ಏನಾದರೂ ಉಳಿಸಿದ್ರಾ ಹೇಗೆ? ಅಲ್ಲ ಒಡವೆ ಏನಾದರೂ ತುಂಬಾ ಜಾಸ್ತಿ ಇರಬೇಕಲ್ವ, ತಲಾರಿಂದ ಬಂದಿರುವಂಥ ಒಡವೆನೆಲ್ಲ ನೀವು ಬಚ್ಚಿಟ್ಕೊಂಡಿದ್ದೀರಾ. ಮುಂದೆ ಅದೆಲ್ಲ ನಿಮ್ಮ ಮೊಮ್ಮಗಳು ನಂದಿನಿ ಶ್ರಾವಣಿಯವ್ರಿಗೆ ತಾನೇ ಹೋಗಿರೋದು. ಅಲ್ಲ ಒಂದು ಕಾಸು ಈಸು ಕೆಳಗಡೆ ಬಿದ್ದರೆ ಆಯ್ಕೊಳ್ತೀನಿ ನಾನು, ನೀವು ಇಡಿಕೆ ತುಂಬ ಕೊಡ್ತೀರಾ ಅಲ್ವಾ, ಪ್ಲೀಸ್ ಒಂದು ಕಾಸಿನ ಸರ ಕೊಡ್ತೀರಾ ನನಗೆ ಅಂತಂದ್ಬಿಟ್ಟು ಈ ಒಂದು ಕಾಂತ ಕೇಳ್ತಾಯಿದ್ರೆ, ಏನು ನಿನಗೂ ಕೂಡ ಒಡವೆ ಮೇಲೆ ಆಸೆ ಇದೆಯಾ ಅಂತ ಅಜ್ಜಿ ಅಂತಾರೆ. ಅಯ್ಯೋ ಒಡವೆ ಮೇಲೆ ಯಾರಿಗೆ ತಾನೇ ಆಸೆ ಇರಲ್ಲ, ನೀವೇ ಹೇಳಿ. ಈ ಒಂದು ಒಡವೆ ದುಡ್ಡು ಅಂದರೆ ಏನ ತಾನೇ ಬಾಯಿ ಬಿಡುತ್ತೆ, ನಾನು ಒಂದು ಹೆಣ್ಮಗಳೇ ಅಲ್ವಾ, ನನಗೂ ಅದ್ರ ಮೇಲೆ ತುಂಬಾ ಆಸೆ ಇದೆ ಅಂದ್ಬಿಟ್ಟು ಅಂತ ಇರ್ತಾಳೆ ಇಲ್ಲಿ ಕಾಂತಮ್ಮ. ಆ ಒಡವೆ ಮೇಲೆ ದುಡ್ಡಿನ ಮೇಲೆ ಆಸೆ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಲಲಿತಾ ಅಮ್ಮನವ್ರು ಹೇಳ್ತಾಯಿದ್ರೆ, ಅಯ್ಯೋ ನನ್ನ ಮಗ ಒಳ್ಳೆ ರಾಕಿ ಬಾಗ ಆಗಿದ್ರೆ ಅಮ್ಮ ಬಂಗಾರ ಎಷ್ಟು ಬೇಕು ಅಂತೇಳಿ ಕಿತ್ತಿ ತರ್ತಾ ಇದ್ದೆ, ಆದರೆ ನನ್ನ ಮಗನು ಶೋಕಿ ನನ್ನ ಮಗ ಉಟ್ಬಿಟ್ಟಿದ್ದಾನೆ, ಅದಕ್ಕೆ ಬಾ ಅಂತ ಬಾಯಿ ಬಡ್ಕೊಳ್ಳು ಸಂಸಾರ ಮಾಡೋ ಥರ ಆಗ್ಬಿಟ್ಟಿದೆ ನನ್ನ ಜೀವನ. ಆದರೆ ಏನೇ ಹೇಳಿ ನಿಮ್ಮ ಸೇವೆ ಮಾಡ್ತೀನಿ, ಪ್ಲೀಸ್ ಒಂದು ಸ್ವಲ್ಪ ನನ್ನ ಕಡೆನೂ ಕಡೆ ತೋರಿಸಿ ನೀವು ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಕಾಂತಮ್ಮ. ಓ ನಿನಗೆ ದುಡ್ಡು ಬೇಕಾ, ದುಡ್ಡಿಂದ ಹೋದವರು ಮೋಸ ಮಾಡಿದವರು ಏನಾಗಿದೆ ಅಂತ ವಿಚಾಂಬಿಕಾ ಗೊತ್ತಾಗುತ್ತೆ, ಅವಳು ಸ್ವರ್ಗಕ್ಕೆ ಹೋಗ್ತಾಳೋ ನರ್ಕಕ್ಕೆ ಹೋಗ್ತಾಳೋ ಅಂತ, ಅದಾದಮೇಲೆ ನೀನು ಯೋಚನೆ ಮಾಡು ಆ ಪರಿಸ್ಥಿತಿ ನೋಡಿಕೊಂಡು, ಸರಿನಾ ಅಂತೇಳಿ ಅಲ್ಲಿಂದ ಲಲಿತಮ್ಮನವ್ರು ಹೋಗ್ತಾಯಿದ್ರೆ, ಸುಮ್ಮನೆ ಕಾಲು ಹೋಗ್ತದೆ, ಆದರೆ ವೇಸ್ಟ್ ಆಗೋಯ್ತು. ಈ ಅಮ್ಮ ಕಾಸಿನ ಸಾಲನೂ ಕೊಡಲ್ಲ, ಏನೂ ಕೊಡಲ್ಲ, ಏಕಾದ್ರೂ ಮಾಡಿ ಒಂದು ಸ್ವಲ್ಪ ದೋಗ್ಕೊಳ್ಬೇಕು. ಅಯ್ಯೋ ವಿಶಾಲು ತುಂಬ ಕೈಕಾಲು ಐತೆ ಕಡೆ, ನಿದ್ದೆನೇ ಬರ್ತಾಯಿಲ್ಲ, ಸ್ವಲ್ಪ ಹಾಲಿಗೆ ಅರಶಿನ ಹಾಕಿ ಕೊಡೆ ಅಂತಂದ್ಬಿಟ್ಟು ಡವ್ ಮಾಡ್ಕೊತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕಾಂತಮ್ಮ. ಏನು ಇಲ್ಲಿ ನೆಕ್ಸ್ಟ್ ಡೇ ಈ ಒಂದು ಫೋನ್ಪೇ ಮಾಡಬೇಕು, ದುಡ್ಡು ಕಳಿಸ್ಬೇಕು ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ ವಿಶಾಲು. ಆಗ ಸುಬ್ಬು ಬೇಗ ಬಾ ಸುಬ್ಬು, ಅದೇನೋ ದುಡ್ಡು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಕಣೋ, ನನಗೇನೋ ಬರ್ತಾಯಿಲ್ಲ, ಹೇಗೆ ಮಾಡೋದು ಅಂತಂದರೆ, ಏನು ಅಷ್ಟು ಗೊತ್ತಿಲ್ವಾ, ಈಗ ಡಿಜಿಟಲ್ ಯುಗಮ್ಮ ಬಾರಿನ ಅಂದ್ಬಿಟ್ಟು ಫೋನ್ಪೇನ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಹೀಗೆ ಮಾಡಬೇಕು ಅಂದ್ಬಿಟ್ಟು ಹೇಳ್ತಾಯಿದ್ರೆ, ಆಗ ವಿಶಾಲ್ಗೆ ಬರ್ತಾನೆ ಇರೋದಿಲ್ಲ. ಏನಮ್ಮ ನಿನಗೆ ಬರೋದೇ ಅಲ್ವಾ, ನಿನಗಂತೂ ಹೇಳೋಕ್ಕಾಗಲ್ಲ, ಸರಿ ನಾನೇನು ಮಾಡ್ತೇನೆ, ನೆಕ್ಸ್ಟ್ ಟೈಮ್ ಏನೇ ಇದ್ರು ನನ್ನೇ ಕೇಳು ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾನೆ ಸುಬ್ಬು. ಇದರಿಂದ ತುಂಬಾ ಬೇಜಾರಾಗುತ್ತೆ ವಿಶಾಲುಗೆ. ಅಯ್ಯೋ ಸಾರಿ ಅಮ್ಮ, ನೀನನ್ನು ಒತ್ತಿ ಬೆಳೆಸಿದ್ಯಾ, ನಾನು ಮಂಡಿಗಾಲಿ ಓಡಬೇಕಾದ್ರೆ ನಡಿಬೇಕಾದ್ರೆ ಎಷ್ಟೋ ಸರ್ತಿ ಬಿದ್ದಿದ್ದೀನಿ, ಆದರೆ ನೀನು ಬೇಜಾರು ಮಾಡಿಕೊಂಡೆ ಸರಿಯಾಗಿ ದಾರಿ ತೋರಿಸಿದ್ಯಾ. ಇಷ್ಟು ನಾನು ದೊಡ್ಡನಾಗಬೇಕಂದ್ರೆ ಅದಕ್ಕೆಲ್ಲ ನೀನೇ ಕಾರಣ, ನಿನ್ನ ಸಮಯ ನನಗೆ ವ್ಯರ್ಥ ಮಾಡಿಬಿಟ್ಟು ನನ್ನ ಈ ರೀತಿ ಒಂದು ಶಿಲೆಯಾಗಿ ಮಾಡಿದೀಯಾ, ಆದರೆ ನನ್ನಲ್ಲಿ ಒಂದು 5 ನಿಮಿಷ ಟೈಮ್ ಕೂಡ ನೀನು ಕೊಡೋಕ್ಕಾಗ್ತಾಯಿಲ್ಲ, ಸಾರಿ, ನಿನಗೆ ಮತ್ತೆ ಹೇಳ್ಕೊಡ್ತೀನಿ ಬಾ ಅಂದ್ಬಿಟ್ಟು ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ಸುಬ್ಬು. ಹೀಗೆ ಸುಬ್ಬು ಮತ್ತು ವಿಶಾಲು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಪಾರ್ಟಿ ಅರೇಂಜ್ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಈ ಒಂದು ವಿಜಯಾಂಬಿಕಾ ಮತ್ತು ಮಗ ಮದನ್
ಆಗ ಪಾರ್ಟಿಗೆಲ್ಲ ಬರ್ತಾ ಇರ್ತಾನೆ. ಎಲ್ಲರನ್ನೂ ಕರೆಸಿದೆ ತಾನೆ ಅಂತಾರೆ. ನೋ ಮಾಮ್, ನೀನು ಹೇಳಿದೆಯಲ್ವ ಆ ಲೀಸ್ಟಲ್ಲಿ ಒಬ್ಬರು ಕೂಡ ಮಿಸ್ ಮಾಡಿಲ್ಲ, ಎಲ್ಲರೂ ಕೂಡ ಪಕ್ಕ ಕರೆಸಿದ್ಬಿಟ್ಟು ಅಂತಾರೆ. ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಾಜಿ ಅಂತ, ಅವಳು ಸ್ಕೂಲ್ ಕಾಲೇಜೆಲ್ಲ ಒಟ್ಟಿಗೆ ನಾವು ಓದಿದ್ದು. ನಾನು ಬೆಂಕಿ ಆದರೆ ಅವಳು ಬಿರುಗಾಳಿ, ಅವಳು ಬರಲೇಬೇಕು. ಅವಳ ಬಗ್ಗೆ ನಿನಗೆ ನಾನೆಲ್ಲರೂ ಹೇಳ್ತೀನಿ, ಯಾರು ಅಂತ ನಾಳೆ ಗೊತ್ತಾಗುತ್ತೆ ಬಿಡು, ಪಾರ್ಟಿಗೆ ಬರ್ತಾ ಇದ್ದಾರೆ ತಾನೆ ಅಂತಂದ್ಬಿಟ್ಟು ಇಲ್ಲಿ ವಿಜಯಾಂಬಿಕ್ ಅಂತಿದ್ರೆ. ಸರಿ ಮ್ಯಾಮ್ ಆಯಿತು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ನೆಕ್ಸ್ಟ್ ಡೇ ರಾಜಿ ಎಂಟ್ರಿ ಆಗುತ್ತೆ. ರಾಜಿ ಹೇಗೆ ಇದ್ದೀಯ ಅಂದ್ಬಿಟ್ಟು ತಪ್ಕೊಂಡು ಇಲ್ಲಿ ಖುಷಿ ಪಡ್ತಾ ಇರ್ತಾಳೆ ವಿಜಯಾಂಬಿಕಾ. ನನಗೂ ಕೂಡ ತುಂಬ ಖುಷಿ ಆಯಿತು ಅಂದ್ಬಿಟ್ಟು ರಾಜಿ ಹೇಳ್ತೀವಿ. ಸರಿ ಹಾಗಾದರೆ ಏನು ಮಾಡೋದು ಮತ್ತೆ ಅಂತಾರೆ. ಇನ್ನೇನು, ನನ್ನ ಅಂತ್ಯ ಮಾಡೋಕ್ಕೆ ಬಂದಿರುವಂತಹ ಎಲ್ಲ ಶತ್ರುಗಳಿಗೂ ಒಂದು ಗತಿ ಕಾಣಿಸ್ಬೇಕು, ಅವ್ರಿಗೆ ಬುದ್ಧಿ ಕಲಿಸಿ ಈ ವಿಜಯಾಂಬಿಕಾ ಏನು ಅಂತ ನಾನು ತೋರಿಸ್ಲೇಬೇಕು ಕಡೆ ರಾಜಿ ಅಂದ್ಬಿಟ್ಟು ಅಂತಾರೆ. ಈ ಡೋಂಟ್ ವರಿ, ಈ ರಾಜಿ ಬಂದಿದ್ದಾನೆ, ಎಲ್ಲರೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ, ಈ ರಾಜೇಶ್ವರಿ ಅಂದರೆ ಏನು ಅಂತ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿಯಾಗಿದ್ರೆ ಒಳ್ಳೇದಾಯಿತು ಅಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಇತ್ತ ಶ್ರಾವಣಿ ಮತ್ತು ಈ ಒಂದು ನಂದಿನಿ ಎಲ್ಲರೂ ಸೇರಿಬಿಟ್ಟು ಶ್ರೀವಲ್ಲಿ ಮದುವೆಗೆ ಒಪ್ಪಿಸ್ಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಫೈನಲಿ ಲವರ್ ಬಾಯ್ ಆಗಿ ಈ ಒಂದು ಶ್ರೀವಲ್ಲಿ ತನ್ನ ಬಾಯ್ ಫ್ರೆಂಡ್ ಶ್ರೀವಲ್ಲಿ ಮನಸ್ಸಿನ ಗೆದ್ದು ಶ್ರೀವಲ್ಲಿ ಮದುವೆ ಹಾಕಿ ಒಪ್ಕೊಳ್ತಾಳ. ಇಲ್ಲಿ ರಾಜಿ ಅಂತೇಳ್ಬಿಟ್ಟು ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ವಿಜಯಾಂಬಿಕಾಗೆ ತಕ್ಕ ಪಾಠ ಕಲಿಸ್ತಾರ ಈ ಒಂದು ಶ್ರಾವಣಿ ಮತ್ತು ನಂದಿನಿ. ಈ ವಿಜಯಾಂಬಿಕಾ ಮೆರೆತಿರೋಂಥ ಆಟಕ್ಕೆ ತಕ್ಕ ಬ್ರೇಕ್ ಹಾಕ್ತಾರ. ರಾಜಕೀಯ ಪಕ್ಷದಲ್ಲಿ ಮತ್ತೆ ತನ್ನದೇ ಆಡಳಿತ ಸಾಧಿಸ್ತಾರ ಈ ಒಂದು ವಿಜಯಾಂಬಿಕಾ. ಗೇಟ್ ಪಾಸ್ ಕೊಟ್ಟು ಸರಿಯಾಗಿ ಪಾಠ ಕಲಿಸಿದ್ರ ತಾಯಿ ಮಗಳು ಸೇರ್ಕೊಂಡು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.